ಟಿ ಶರವಣ್ ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 1745 ಮಾನ್ಯ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ನಾನು ಕೇಳಿರತಕ್ಕಂಥ ಪ್ರಶ್ನೆಗಳಿಗೆ ಸಚಿವರು ಕೇಳುವುದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಕೇಳೋದು ಕೊಟ್ಟಿಲ್ಲ. ನೋಡಿ, ರಾಜ್ಯದಲ್ಲಿ ಎಷ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ಮತ್ತು ಗೋದಾಮಿಗಳಲ್ಲಿ CCTV ಹಾಗೂ ವೈಬ್ರೇಜ್ ಅಳವಡಿಸಲಾಗಿದೆ ಅಂತ ಕೇಳಿದ್ದೀನಿ. ತಾವು ಪ್ರಸ್ತುತ ನ್ಯಾಯಬೆಲೆ ಅಂಗಡಿಗಳಲ್ಲಿ CCTV ಹಾಗೂ ವೈಬ್ರೇಜ್ ಇರುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ ಒಂದು ಕಡೆ. ಇನ್ನೊಂದು ಕಡೆ APMC ಗೋದಾಮಿಗಳಲ್ಲಿ ಬಾಡಿಗೆಗೆ ಪಡೆದಿರುತ್ತೆ, ಸದರಿ ಸಂಸ್ಥೆಗಳಲ್ಲಿ ವೈಬ್ರೇಜನ್ನು ಬಳಸಿಕೊಳ್ಳಲಾಗುತ್ತದೆ ಅಂತ ಹೇಳ್ತೀರಿ. ನೋಡಿ ಸ್ವಾಮಿ, ನಾನು ಕೇಳಿರತಕ್ಕಂಥ ಉದ್ದೇಶ ಏನು ಅಂತೇಳಿ ತಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ಅಕ್ಕಿಗೆ ತಂದಿರತಕ್ಕಂಥ ಉದ್ದೇಶ ಏನು? ಬಡವರಿಗೋಸ್ಕರ ತಂದಿದೆ ಸರ್ಕಾರ ಅಲ್ವಾ? ಆ ಬಡವರಿಗೋಸ್ಕರ ತಂದಿರತಕ್ಕಂಥದ್ರಲ್ಲಿ ನೀವು ಗೋಡನ್ಗಳಲ್ಲಿ CCTV ಅಳವಡಿಸಲಿಕ್ಕೆ ನಿಮ್ಗೇನು ಕಷ್ಟ ಇದೆ? ಸರ್ಕಾರ ಆದೇಶ ಮಾಡಿದೆ CCTV ಕಂಪಲ್ಸರಿ ಇರಲೇಬೇಕು ಅಂತ ಹೇಳಿ. ಯಾಕೆ ಮಾಡಿಲ್ಲ? ಒಂದು. ಎರಡನೇದಾಗಿ ಈ ವೇಬ್ರಿಡ್ಜನ್ನು ನಾನು ಏನು ಕೇಳಿದ್ದೆ ಅದನ್ನು ಕೆಲವು ಕಡೆ ಬಾಡಿಗೆ ಇರತಕ್ಕಂಥ ಗಾಡಿಗಳಿಗೆ ಮಾತ್ರ ನಾವು ಮಾಡಿದ್ದೀವಿ ಅಂತ ತಾವು ಹೇಳ್ತಾ ಇದ್ದೀರಿ. ಅದು ಯಾತಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀರಿ? ಮೂರನೇದಾಗಿ ಯಾವುದೇ ಅಕ್ಕಿಗಳು ಪಡಿತರ ಚೀಟಿಗೆ ಹೋಗು ಸೇರಬೇಕಾಗಿರತಕ್ಕಂಥ ಅಕ್ಕಿಗಳನ್ನು ಕ್ಯಾರಿ ಮಾಡುವ ಅಂದರೆ ಸಾಗಣೆ ಮಾಡುವಂಥ ವೆಹಿಕಲು ಹಳದಿ ಬಣ್ಣ ಬಳಕೆ ಆಗಿರಬೇಕು ಅಂತ ಇದೆ ನಿಮ್ಮ ಕಾನೂನಲ್ಲಿ. ಹಳದಿ ಬಣ್ಣದ ವೆಹಿಕಲ್ಗಳು ಹೋಗ್ತಾ ಇದೆಯಾ? ಅದನ್ನ ಯಾವುದೇ ಕಾರಣಕ್ಕೂ ಹಳದಿ ಬಣ್ಣ ಹಚ್ತಾ ಇಲ್ಲ. ನಿಮ್ಮ ಅಧಿಕಾರಿಗಳು ಮತ್ತೆ ಕಾಳಸಂತೆಯಲ್ಲಿ ಯಾರು ಇದನ್ನ ಖರೀದಿ ಮಾಡ್ತಾರಲ್ಲ, ರೈಸ್ ಮಿಲ್ಗಳಿಗೆ ಹೋಗ್ತಾ ಇದೆಯಲ್ಲ, ಅವರವರ ಒಪ್ಪಂದ ಇದೆ. ಆ ಕಲರೇ ಇಲ್ದಿರೇನೆ, ಎಲ್ಲೋ ಬಣ್ಣ ಇಲ್ದಿರೇನೆ ವೆಹಿಕಲ್ಗಳು ಮುಂದಕ್ಕೆ ಮೂವ್ ಆಗ್ತಾ ಇದೆ, ಡೈರೆಕ್ಟ್ ಆಗಿ ರೈಸ್ ಮಿಲ್ಗೆ ಹೋಗ್ತಾ ಇದೆ. ಅದು ತಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಜೊತೆಗೆ ಸಭಾಪತಿಗಳೇ, ಈಗ ನಾವು ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ. CCTVಯನ್ನು ಸುಮಾರು 20,000 ಸರ್ ಮೈಕ್ ಹಾಕೊಳ್ಳಿ. ನ್ಯಾಯಬೆಲೆ ಅಂಗಡಿಗಳು 20,000 ಇದೆ, ಅಲ್ಲಿ CCTV ಅಳಿಸ್ಬೇಕಂತ ಒಂದು ಚಿಂತನೆಯನ್ನು ಮಾಡಿದ್ದೀವಿ, ಇನ್ನೂ ಒದಗಿಸಿಲ್ಲ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ GPS ಅಂತ ಟ್ರಕ್ಸ್ ಏನಿವೆ, ಈ ದವಸ ಧಾನ್ಯಗಳ ಸಾಗಾಣಿಕೆ ಮಾಡೋದಕ್ಕೆ ಆ ಗಾಡಿ ಎಲ್ಲಿ ಹೋಗ್ತದೆ, ಯಾವ ಕಡೆ ಹೋಗ್ತದೆ, ಎಲ್ಲಿ ಡೆಲಿವರಿ ಕೊಡ್ತದೆ ಅನ್ನೋ ಪಾಯಿಂಟನ್ನು ಗುರುತಿಸೋದಕ್ಕೆ GPS ಹಾಕಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಅದರ ಜೊತೆಗೆ ಎಂಟೈರ್ ಮಾಸ್ಟರ್ ಕಂಟ್ರೋಲ್ ಮಾಡೋಕ್ಕೆ ಕೇಂದ್ರದಲ್ಲಿ ಬೆಂಗಳೂರಲ್ಲಿ ಒಂದು CCTV ಸೆಂಟ್ರನ್ನು ಕಮಾಂಡ್ ಕಂಟ್ರೋಲ್ ಅಂತೇಳಿ ಎಲ್ಲ ಸಿಸ್ಟಮನ್ನು ನೋಡೋದಕ್ಕೆ ಒಂದು ವ್ಯವಸ್ಥೆ ಮಾಡೋದಕ್ಕೆ ಇದಕ್ಕೂ ನಾವು ಟೆಂಡರ್ ಕರೆದಿದ್ದೀವಿ. ಈ 3 ಪ್ರಕ್ರಿಯೆಗಳು ಟೆಂಡರ್ ಹಂತದಲ್ಲಿದೆ. ಇದು ಯೋಚನೆ ಸರ್ಕಾರ ಮಾಡಿದೆ. ಯಾವುದು ಕಾಳಸಂತೆಗೆ ಹೋಗ್ತದೆ ಅನ್ನೋದನ್ನು ಗಮನಕ್ಕೂ ಬಂದಿದೆ. ಅವ್ರ ಮೇಲೆ ಆಕ್ಷನ್ ಕೂಡ ತಗೊಂಡಿದ್ದೀವಿ. ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡಬೇಕಾದ್ರೆ ಸಭಾಪತಿಗಳೇ ಇದಕ್ಕೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಆದಷ್ಟು ಶೀಘ್ರದಲ್ಲಿ CCTV ಮತ್ತು ಲಾರಿಗಳಿಗೆ ವೆಹಿಕಲ್ಸ್ ಏನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ GPS ಹಾಕ್ತೀವಿ. ಕಮಾಂಡಿಂಗ್ ಕಂಟ್ರೋಲು ಕೇಂದ್ರದಿಂದ ಮಾಡಿ ಮೂಮೆಂಟ್ ಎಲ್ಲವನ್ನು ನೋಡಿ ಕಂಪ್ಲೀಟಾಗಿ ಬಂದೋಬಸ್ತಾಗಿ ಅದನ್ನು ಕರೆಕ್ಟಾಗಿ ಗ್ರಾಹಕರಿಗೆ ಸೇರೋ ಥರ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸಭಾಪತಿಗಳೇ. ನೋಡಿ ಸ್ವಾಮಿ, ನೋಡಿ ಮಾನ್ಯ ಸಚಿವರು, ನೀವು ಪ್ರಾಮಾಣಿಕರಿರ್ಬೋದು, ನಿಮ್ಮ ಅಧಿಕಾರಿಗಳು ಮಿಂಗಲಾಗಿ ಆಗ್ತಾ ಇರತಕ್ಕಂಥ ನೋಡಿ, ಇಲ್ಲಿ ಕಳ್ಳ ಸಾಗಣ ಯಾವ ತರ ಆಗ್ತಾ ಇದೆ ವಿತ್ ಗಾಡಿ. KR ಪಟೇಲ್ ಆಗಿರತಕ್ಕಂಥದ್ದು ಮಂಡ್ಯ ಜಿಲ್ಲೆ, ಅಲ್ಲಿಂದನೇ ನಮ್ಗೆ ವಿಡಿಯೋ ಕಳಿಸ್ತಾರೆ. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವ ಒಂದು ರೈಸ್ ಮಿಲ್ಗೆ ಹೋಗ್ತಾ ಇದೆ ಅಕ್ಕಿ, ಅದನ್ನ ಪಾಲಿಶ್ ಮಾಡಿ ನೀವೇನು ಸರ್ಕಾರದಿಂದ ಕೊಡ್ತಾ ಇದ್ದೀರಿ, ಪಾಲಿಶ್ ಮಾಡಿ ಅದನ್ನು ಈ ತರ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರಾಟ ನಡೀತಾ ಇದೆ. ಬಡವರಿಗೋಸ್ಕರ ತಂದಿರತಕ್ಕಂಥ ಸ್ಕೀಮ್ ಇದು. ನೀವು GPS ಅಂತ ಹೇಳಿದ್ರಿ, ಆ GPS ನ ಕಂಟ್ರೋಲ್ ಯಾರು ಮಾಡ್ತಾ ಇದ್ದಾರೆ? ಮಾನಿಟರ್ ಯಾರು ಮಾಡ್ತಾ ಇದ್ದಾರೆ GPS ನ? ತಾವು ಹೇಳ್ಬೇಕು. ಸರ್ಕಾರ ಆದೇಶ ಇದ್ದು ಕೂಡ ಆ ಹಳದಿ ಬಣ್ಣದ ಗಾಡಿಗಳನ್ನ ಯಾಕೆ ಕಳಿಸ್ತಾ ಇಲ್ಲ ನೀವು?
ಹಳದಿ ಬಣ್ಣ ಅದನ್ನ ರೂಲ್ಸ್ ಮಾಡಿ ಸರಿ, ಅವ್ನು ಭಾಷಣ ಮಾಡ್ತಾನೆ. ಅದನ್ನ ಕಂಪಲ್ಸರಿ ಮಾಡಿ ಹಳದಿ ಬಣ್ಣದಲ್ಲೇ ಹೋಗ್ಬೇಕಾ ಗಾಡಿಗಳು. ಸರಿ ಸರಿ ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮ ತಗೊಳ್ಳಿ ಅದು. ಕ್ರಮ ತಗೊಳ್ತೀವಿ. ಮತ್ತು ಏನೀಗ ಕೇರ್ಪುರದಲ್ಲಿ ಇದಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ, ಆಕ್ಷನ್ ತಗೊಂಡಿದ್ದೀವಿ. ಡಿ ಟಿ ಶ್ರೀನಿವಾಸ್